ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಓದಿ ವಿಡಿಯೋದಲ್ಲಿ ಯಾವ ಥರ ಪ್ಲೈನ್ ಬ್ಲೌಸಲ್ಲಿ ಬ್ಯಾಕು ಫ್ರಂಟು ಎಲ್ಲ ಕರೆಕ್ಟಾಗಿ ತೋರಿಸಿದ್ದೆ. ಈಗ ಏನು ಮಾಡಬೇಕು ಅಂದರೆ ನಾವು ಮಿಕ್ಕಿದ ಪಾರ್ಟ್ಸನ್ನು ಕೂಡಿಸ್ಬೇಕು ಕೊಟ್ಟಿರೋ ಅಳತೆಗೆ ತಕ್ಕಂತೆ. ಈಗ ನೋಡಿ, ಬ್ಯಾಕಲ್ಲಿ ಡಾಟ್ಸನ್ನು 2 ಡಾಟ್ಸನ್ನು ಹಿಡಿತೀನಿ. ಆ ಡಾಟ್ಸ್ ಯಾವ ಥರ ಹಿಡಿಬೇಕು ಅಂದರೆ ಕರೆಕ್ಟಾಗಿ ಸೆಂಟರ್ಗೆ, ನೀವು ನಮಗೆ ಗೊತ್ತಾಗ್ತಿಲ್ಲ ಅನ್ನೋದಾದರೆ ಏನು ಮಾಡಿ, ಕರೆಕ್ಟಾಗಿ ಸೆಂಟರ್ಗೆ ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಹಿಂದೆಗಡೆದು ಮುಂದೆಗಡೆದು ಕರೆಕ್ಟಾಗಿ ಸೆಂಟರ್ಗೆ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಏನು ಇಲ್ಲಿ 2 ಇಂಚಸ್ ನಾವು ಮಾರ್ಜಿನ್ಗೆ ಅಂತ ಬಿಟ್ಟಿರ್ತೀವೋ ಅದನ್ನು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಹಿಂಗೆ ಫೋಲ್ಡ್ ಮಾಡಿ ಎಲ್ಲಿಗೆ ಕರೆಕ್ಟಾಗಿ ಬರುತ್ತೋ ಅಲ್ಲಿಗೆ ಡಾಟ್ಸನ್ನು ಹಿಡೀರಿ. ನೋಡಿ, ಇಲ್ಲಿಗೆ ಕರೆಕ್ಟಾಗಿ ಡಾಟ್ಸ್ ಅನ್ನೋದು ಬರುತ್ತೆ, ಅಲ್ಲಿಗೆ ಹಿಡಿದ್ರೆ ಆಯಿತು. ನೋಡ್ಕೊಳ್ಳಿ ಫ್ರೆಂಡ್ಸ್, ಕರೆಕ್ಟಾಗಿ ನೋಡ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲಿ ಕಚ್ಚಾಕಿದ್ದೀನೋ ಅಲ್ಲಿಗೆ ನೋಡಿ, ಇಲ್ಲಿ ಕಚ್ಚಾಕಿರೋದು, ಇಲ್ಲಿ ಕಚ್ಚಾಕಿರೋದು ಮತ್ತು ಇಲ್ಲಿ ಮಾರ್ಕ್ ಹಾಕಿರೋದು ಹತ್ರನೇ ಬಂದೈತೆ. ನಾನು ಅದೇ ಹೇಳಿದ್ದೀನಿ, ಫಸ್ಟು ಸ್ಟಾರ್ಟಿಂಗೇನು ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಮಾರ್ಕ್ ಹಾಕೋದು ಸ್ಟಿಚಿಂಗ್ ಮಾಡೋದು ಅಂದರೆ ನೀವು ಈ ಥರ ಬೇಕಾದರೂ ಈ ಮೆಥಡನ್ನು ಈ ಥರ ಮೇಲಕ್ಕೂ ಫುಲ್ಲು ಎಳ್ಕೊಂಬಿಡಿ. ಏನು ತೋಳು ಬರುತ್ತೋ ಅಷ್ಟು ಫುಲ್ಲು ಎಳ್ಕೊಂಬಿಟ್ಟು ನೀವು ಸ್ಟಿಚಿಂಗ್ ಮಾಡೋದು ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಥರ ಸೇಮ್ 2 ತೋಳುಗಳನ್ನು ಹಾಕ್ಬಿಡ್ತೀನಿ. ಇದು ಅಷ್ಟೇ ಸೇಮ್ ಇಟ್ಕೊಳ್ಳಿ. ಹಳ್ಳಿಗಳ ಕಡೆ ಎಲ್ಲ ಸಾಮಾನ್ಯ ಲೈನಿಂಗ್ ಬ್ಲೌಸ್ಗಿಂತ ವಿತೌಟ್ ಲೈನಿಂಗ್ ಬ್ಲೌಸೇ ಅವರು ವೇರ್ ಮಾಡೋದು ಜಾಸ್ತಿ. ಆದ್ದರಿಂದ ತುಂಬ ಹಳ್ಳಿಗಳ ಕಡೆ ಆಗಿರ್ಬೋದು, ನಾವು ಸ್ಟಾರ್ಟಿಂಗ್ ಕಲಿಬೇಕು ಅಂದಾಗ ನಮಗೆ ಪ್ಲೈನ್ ಬ್ಲೌಸೇ ಕಲಿಬೇಕು ಅಂತ ಎಲ್ಲರೂ ಹೇಳ್ತಾರೆ. ಫಸ್ಟ್ ಪ್ಲೈನ್ ಬ್ಲೌಸ್ ಕಲೀರಿ, ಆಮೇಲೆ ಲೈನಿಂಗನ್ನು ಕಲೀರಿ ಅಂತ ಹೇಳ್ತಾರೆ. ಆದ್ದರಿಂದ ನೀವು ಆದಷ್ಟು
ಪ್ಲೈನ್ ಬ್ಲೌಸನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಫಸ್ಟು ಸ್ಟಾರ್ಟಿಂಗು ನೀವು ಏಕ್ದಮ್ ಇದು ಲೈನಿಂಗನ್ನು ಹೊಲಿಬೋದಿಲ್ಲ ಅಂತಲ್ಲ, ಆದರೆ ನೀವು ಪರ್ಫೆಕ್ಟ್ ಆಗಬೇಕಲ್ವಾ, ಅದರಿಂದ ಫಸ್ಟು ವಿತೌಟ್ ಲೈನಿಂಗನ್ನು ಕಲೀರಿ. ಈಗ ಎರಡು ತೋಳುಗಳದನ್ನು ನಾನು ಕ್ಲೀನಾಗಿ ಸ್ಟಿಚಿಂಗನ್ನು ಹಾಕ್ಬಿಟ್ಟಿದ್ದೀನಿ. ಈಗ ನಾವು ಸೈಡ್ ಸ್ಟಿಚ್ಚನ್ನು ಹಾಕೋಣ. ಸೈಡ್ ಸ್ಟಿಚ್ ಹಾಕೋದಕ್ಕಿಂತ ಮುಂಚೆ ಮೊದಲು ಕ್ಲೀನಾಗಿ ಹಿಂಗೆ ಇಟ್ಕೊಳ್ಳಿ. ಈ ಕಡೆಯಿಂದ ನಾವು ಸ್ಟಿಚಿಂಗನ್ನು ಹಾಕ್ಕೊಂಬರ್ಬೇಕು. ನಾನಿಲ್ಲಿ 2 ಇಂಚಸ್ಸನ್ನು ಮಾರ್ಜಿನ್ಗೆ ಅಂತ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಂಕ್ಳು ಬಂದು ನಮ್ದು ಏನು ಅಳತೆ ಬ್ಲೌಸ್ ಇರುತ್ತೋ, ಅಳತೆಯ ಬ್ಲೌಸ್ ಕೊಟ್ಟಿರ್ತಾರಲ್ವ, ಅದನ್ನು ಹಿಡ್ಕೊಂಡು ಅದರ ಸ್ಟಿಚಿಂಗನ್ನು ಪರ್ಫೆಕ್ಟಾಗಿ ಹಾಕೋಣ. ನೋಡಿ, ಇಲ್ಲಿ ಹಿಡ್ಕೊಳ್ಳಿ, ಕರೆಕ್ಟಾಗಿ ಹಿಡ್ಕೊಳ್ಳಿ ಅದೇನಾಯ್ತು ಅಷ್ಟಕ್ಕೆ. ಮತ್ತು ಇಲ್ಲಿ ಎಷ್ಟಕ್ಕೈತೋ ಅಷ್ಟಕ್ಕೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟಕ್ಕೈತೆ. ತೋಳಿನ ಮುಂಭಾಗ ಎಷ್ಟೈತೋ ಅಷ್ಟಕ್ಕೆ ನೀಟಾಗಿ ಮತ್ತೆ ಹಾಕಬೇಕಾಗುತ್ತೆ. ಈ ಥರ ನೀಟಾಗಿ ಹಾಕಿದ್ರೆ ಮುಗೀತು ಬ್ಲೌಸು. ನೋಡ್ತಾ ಇರ್ಬೋದು, ಈ ಕಡೆನೂ ಒಂದು ಸ್ವಲ್ಪ ಜಾಸ್ತಿ ಐತೆ, ಈ ಕಡೆನೂ ಒಂದು ಸ್ವಲ್ಪ ಜಾಸ್ತಿ ಐತೆ. ತೋಳಿಂದ ಎರಡು ಕರೆಕ್ಟಾಗೈತೆ.
ನೀವೇನು ಗಾಬರಿ ಆಗೋಕ್ಕೆ ಹೋಗ್ಬಿಡಿ. ನಮ್ಮ ಕಂಕ್ಳು ಕರೆಕ್ಟಾಗಿ ಸಿಕ್ಕಿರೆ ಸಾಕಾಗುತ್ತೆ. ಕೆಲವು ಸಲ ನೀವು ಫೋನ್ ಮಾಡಿದಾಗೆಲ್ಲ ಹೇಳ್ತಿರ್ತೀರ, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಫೋನಲ್ಲಿ ಆಗಿರ್ಬೋದು, ನಮ್ಮದು ಏನೋ ಬಟ್ಟೆ ಇದಾಗ್ತಾ ಇಲ್ಲ, ಜಾಸ್ತಿ ಸಿಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ. ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಏನು ಎಷ್ಟು ಬೇಕೋ ಕಂಕ್ಳಿಗಾಗಿರ್ಬೋದು, ಕಣ್ಮಕ್ಕಾಗಿರ್ಬೋದು, ಅಕಸ್ಮಾತ್ ಸೊಂಟ ಏನಾದರೂ ಜಾಸ್ತಿ ಇತ್ತು ನಾವು ಹಾಕಿರೋದು ಅಂದರೆ, ಬೇಕಾದರೆ ನಾವು ಆಮೇಲೆ ನೋಡಿ, ಆಮೇಲೆ ಬೇಕಾದರೆ ಅಕಸ್ಮಾತ್ ಇತ್ತು ಜಾಸ್ತಿ ಆಗಿತ್ತು ಅಂದರೆ ಮಾತ್ರನೇ ನೋಡಿ, ಎಲ್ಲೂ ಜಾಸ್ತಿ ಆಗಿಲ್ಲ, ಒಂದು ಚೂರು ಅಷ್ಟೇ. ನೋಡ್ತಾ ಇರ್ಬೋದು, ಎಷ್ಟು ಒಂದು ಪಾಯಿಂಟು ಅಲ್ಲ ಫ್ರೆಂಡ್ಸ್. ನೋಡಿ ಹಿಂಗೆ ಹಿಡ್ದಿದ್ದೀನಿ ಇಲ್ಲಿ ನೋಡಿ, ಹಿಡ್ಕೊಂಬರ್ತಾ ಇದ್ದೀನಿ ನೋಡಿ. ನೋಡಿ ಕರೆಕ್ಟಾಗಿ ನಾವು ಏನು ಮಾರ್ಕ್ ಹಾಕಿರ್ತೀವೋ ಇಲ್ಲಿ ನಾನು ಕ್ರಾಸಾಗಿ ತೆಗೆದುಕೊಂಡಿದ್ದೆ ಸೊಂಟ. ಅಕಸ್ಮಾತು ನನಗೆ ಗೊತ್ತಿತ್ತು ಇವ್ರದ್ದು ಸೊಂಟ ಜಾಸ್ತಿ ಐತೆ ಅಂತ, ಅದರಿಂದ ಏನು ಮಾಡಿದ್ದೆ, 1/2 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೆ. ಏನು 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೆ ಅಲ್ಲಿಗೆ ಬಂದೈತೆ ನೋಡಿ ಫ್ರಂಟ್ ಸ್ಟಿಚ್ಚು. ನಾವು ಇಲ್ಲಿಗೆ ನಾರ್ಮಲ್ಲ ಇಲ್ಲಿಗಿರುತ್ತೆ, ಆದರೆ ಇಲ್ಲಿಗೆ ಇವಾಗ ಏನಾಯಿತು, ಪರ್ಫೆಕ್ಟ್ ಆಗಿರೋದು ಬ್ಲೌಸ್ ಅನ್ನೋದು ಬಂತು ನೋಡಿ. ಇಲ್ಲಿಗೆ ಮಾರ್ಕ್ ನೀವು ಯಾಕೆ 12ನೇ ಸಲ ನಾನು ಯಾಕೆ ಅಳತೆ ತೆಗೆದುಕೊಳ್ಳಲಿಲ್ಲ ಅಂದರೆ, ಏನು ಕರೆಕ್ಟಾಗಿ ಮಾರ್ಕ್ ಮಾಡಿದ್ನೋ ಅಲ್ಲಿಗೆ ನೆನ್ನೆ ಸ್ಟಿಚಿಂಗ್ ಬಂದೈತೆ, ಆದ್ದರಿಂದ ನಾನೇನು ಇದನ್ನು ಮಾಡಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮತ್ತು ಇಲ್ಲೂ ಯಾಕೆ ಇಲ್ಲೂ ಕೂಡ ನಾವು ಕಟಿಂಗ್ ಮಾಡ್ಬೇಕಾದ್ರೆ ಮಾರ್ಕ್ ಮಾಡಿದ್ದೆ, ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚಿಂಗನ್ನು ಹಾಕಿದೆ. ನಾನು ಇಲ್ಲಿಗೆ ಸ್ಟಿಚಿಂಗನ್ನು ಹಾಕಿದ್ದೀನಿ, ಅವ್ರಿಗೆ ಕರೆಕ್ಟಾಗಿ. ಈಗ ನೋಡ್ತಾ ಇರ್ಬೋದು, ಬ್ಲೌಸ್ ಅವರ ಅಳತೆಗೆ ಕರೆಕ್ಟಾಗಿ ಬಂತು. ಇಲ್ಲಿ ನೋಡ್ತಾ ಇರ್ಬೋದು, ವಿ ಅಂತ ನಾವೇನಂತೀವೋ ಕರೆಕ್ಟಾಗಿ ನೋಡಿ, ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ ನೋಡಿ, ಒಂದು ಪಾಯಿಂಟು ಹೋಗಿಲ್ಲ ಫ್ರೆಂಡ್ಸ್. ಸೇಮ್ ಐತೆ, ನೋಡ್ತಾ ಇರ್ಬೋದು. ನಿಮ್ಮ ಮುಂದೆನೇ ಸ್ಟಿಚಿಂಗನ್ನು ಹಾಕಿದ್ದೀನಿ. ಇದೇ ಥರ ಫ್ರೆಂಡ್ಸ್ ನೋಡಿ, ಎರಡೂ ಕಡೆದು ಅಷ್ಟೇನೇನೆ, ಎರಡೂ ಕಡೆದೂ ಪ್ಲಸ್ ಥರ ನೀಟಾಗಿ ಒಂದು ಚೂರು. ಈಗ ನಾನು ನೋಡ್ತಾ ಇರ್ಬೋದು, ಯಾವುದೇ ಒಂದು ಚೂರು ಮೇಲ್ಕೆ ಕೆಳಗೆ ಯಾವುದೂ ಆಗಿಲ್ಲ. ನಾನು ಎರಡನ್ನೂ ತೋರಿಸ್ತೀನಿ. ಏನು ಅಂದರೆ ನಾವು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ದು ಅಂದಾಗ ನೋಡ್ತಾ ಇರ್ಬೋದು, ಇದು ಮೇಲ್ಗಡೆದು ಸ್ಟಿಚ್ಚು, ಇದು ಮೇಲ್ಗಡೆದು ಸ್ಟಿಚ್ಚು, ಇವು ಸೈಡ್ ಸ್ಟಿಚ್ಚು. ಇಲ್ಲೂ ಕೂಡ ಪ್ಲಸ್ ಅನ್ನೋದು ಬಂದೈತೆ ನಿಮಗೆ. ನಾವು ಕರೆಕ್ಟಾಗಿ ಇವಾಗ ಏನಾಗ್ತದೆ, ಕಂಕ್ಳು ಅನ್ನೋದು ಹಿಡಿಯಲ್ಲ. ಈ ಥರ ಬಂದಾಗ ಕಂಕ್ಳು ಹಿಡಿಯೋದಾಗಿರ್ಬೋದು, ಕಂಕ್ಳು ಫಿನಿಶಿಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಅಷ್ಟೇ ಕ್ಲೀನಾಗಿ ಬಂದೈತೆ. ಈಗ ಇದಕ್ಕೆ ನಾವು ಇನ್ನು ಪೈಪಿಂಗನ್ನು ಕೊಡ್ತೀನಿ ಫ್ರೆಂಡ್ಸ್. ನಾನು ಇದಕ್ಕೆ ಪೈಪಿಂಗನ್ನು ಕೊಡ್ತೀನಿ. ಕ್ಲೀನಾಗಿ ಬ್ಲೌಸು ಅವರದ ಸೊಂಟ ಎಷ್ಟೈತೋ ಅಷ್ಟು, ಪ್ಲಸ್ ಮಾರ್ಜಿನ್ಗೆ ನೋಡ್ತಾ ಇರ್ಬೋದು, ಮಾರ್ಜಿನ್ಗೂ ಕೂಡ ನಾನು 3 ಸ್ಟಿಚ್ ಹಾಕಿದ್ದೀನಿ, ಇನ್ನು ಇಷ್ಟು ಬಟ್ಟೆಯನ್ನು ಬಿಟ್ಟಿದ್ದೀನಿ. ಇಲ್ಲಿಗೆ ಬಂದೈತೆ ನೋಡಿ ಕರೆಕ್ಟಾಗಿ. ನೀವು ಬಟ್ಟೆ ಹಾಕಿದಾಗ ನಿಮ್ಮಲ್ಲಿ ಬಟ್ಟೆ ಇರ್ತದೆ, ನನ್ನಲ್ಲಿ ಬಟ್ಟೆ ಇರಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀರಾ.
ಎರಡೂ ಸೈಡ್ ಅಷ್ಟೇ ಸೇಮ್ ಬಟ್ಟೆ. ನಾನು ಇಲ್ಲಿಂದ ಸ್ಟಿಚ್ ಹಾಕಿದ್ದೀನಿ 3 ಸ್ಟಿಚ್ ನೋಡಿ, 3 ಸ್ಟಿಚ್, 1 2 3 ಸ್ಟಿಚ್ಚು, ಮತ್ತು ಲಾಸ್ಟ್ ಒಂದು ಎಂಡಿಂಗಿಗೆ ಸ್ಟಿಚ್ಚನ್ನು ಹಾಕ್ತೀನಿ. ನಾನು ಪ್ರತಿಯೊಂದಕ್ಕೂ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಡಾಟ್ಸ್ ಹಿಡಿಯೋದಾಗಿರ್ಬೋದು, ಕರೆಕ್ಟಾಗಿ ನಮ್ಮದು ಡಾಟ್ಸ್ ಪಾಯಿಂಟ್ ಏನಾಯಿತು ಅದು ಕರೆಕ್ಟಾಗಿ ಬಂದೈತೆ. ಇವ್ರು ಇಷ್ಟೇ ಡೀಪ್ ಇಡೋದ್ರಿಂದ ಯಾವುದೇ ತೊಂದರೆ ಆಗಲ್ಲ. ನೋಡಿ, ತೋಳಾಗಿರ್ಬೋದು, ಫ್ರಂಟಲ್ಲಿ ನಾವು ಯಾವ ಥರ ಕರೆಕ್ಟಾಗಿ ಇದನ್ನು ಬ್ಲೌಸನ್ನು ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನೋಡಿ. ಈಗ ಇದಕ್ಕೆ ನಾನು ಇದನ್ನು ಕೊಡ್ತೀನಿ, ಪೈಪ್ ಎಮ್ಮಿಂಗ್ ಪಟ್ಟಿ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಪೈಪಿಂಗನ್ನು ಕೊಡ್ತಿಲ್ಲ. ನಾವೇನು ಫ್ರಂಟಲ್ಲಿ ಈ ಥರ ಕ್ರಾಸಾಗಿ ಕೊಟ್ಟಿರ್ತೀವಿ ಅದನ್ನು ಯಾವುದೇ ಕಾರಣಕ್ಕೂ ಪೈಪಿಂಗ್ ಅಷ್ಟು ಫಿನಿಶಿಂಗ್ ಬರಲ್ಲ. ಹಂಗೆ ಪೈಪಿಂಗ್ ಕೊಡಲೇಬೇಕು ನಾವು. ಅಂದರೆ ಫ್ರಂಟೇ ಬೇರೆ ಬ್ಯಾಕೇ ಬೇರೆ ಕೊಡಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಅದರಿಂದ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಎಮ್ಮಿಂಗನ್ನು ಮಾಡ್ತಾಯಿದ್ದೀನಿ. ಎಮ್ಮಿಂಗ್ ಮಾಡಬೇಕಾದ್ರೂ ಅಷ್ಟೇನೆ ಲೂಸಿಂಗಾಗಿ ನೀವು ಕೊಟ್ಕೊಂಡು ಬಟ್ಟೆಯನ್ನು ಲೂಸಿಂಗಾಗಿ ಕೊಟ್ಕೊಂಬನ್ನಿ. ಈ ಥರ
ಫಸ್ಟು ಈ ಥರ ನಿಧಾನಕ್ಕೆ ಹೊಲ್ಕೊಂಬಿಡಿ. ಯಾಕಂದರೆ ಇಲ್ಲ ಅಂದರೆ ನಾವು ಕ್ರಾಸಿಂಗ್ ಹಾಕಿ ಕೊಟ್ಟಿರ್ತೀವೋ ಅದೊಂದು ಚೂರು ನೋಡಿ, ಇಲ್ಲೊಂದು ಚೂರು ಅಷ್ಟೇನೆ, ಜಾಸ್ತಿ ಇಲ್ಲ, ಸ್ವಲ್ಪ ಟ್ರಿಮ್ಮಿಂಗನ್ನು ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಅಂತ ಏನಿರುತ್ತೋ ಬಟ್ಟೆ ಅದನ್ನು, ಯಾಕಂದರೆ ನಾವು ಈ ಕಡೆ ಎಮಿಂಗಿಂದು ಹೊಲ್ದಾಗ ಯಾವುದೇ ಕಾರಣಕ್ಕೂ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಪೈಪಿಂಗಿಗಾಗಿರ್ಬೋದು ಎಮಿಂಗಿಗಾಗಿರ್ಬೋದು ಅಂಥ ವ್ಯತ್ಯಾಸ ಏನೂ ಆಗಲ್ಲ. ಈಗ ಇದ್ರ ಮೇಲೆ ನಾವು ಸ್ಟಿಚಿಂಗನ್ನು ಹಾಕೊಂಬಂದ್ರೆ ಮುಗೀತು. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ಥರ ಪ್ಲೈನ್ ಬ್ಲೌಸನ್ನು ಸ್ಟಿಚಿಂಗ್ ಈಸಿಯಾಗಿ ಮಾಡೋದು ಅಂತ. ಇದನ್ನು ನೋಡ್ತಾ ಇರ್ಬೋದು. ಶೋಲ್ಡರ್ ಅನ್ನೋದು ಕಡಿಮೆನೇ ಕಟ್ಟು ಹೊಲ್ದಿದ್ದೀನಿ ಫ್ರೆಂಡ್ಸ್, ತುಂಬ ಜಾಸ್ತಿ ಏನು ಕೊಟ್ಟು ಹೊಲ್ದಿಲ್ಲ. ಫ್ರಂಟಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ನೋಡಿ. ಫ್ರಂಟಲ್ಲಿ ವೇರ್ ಮಾಡಿದಾಗ ಈ ಥರ ನೀಟಾಗಿ ಕೂರುತ್ತೆ, ತುಂಬ ಈ ಥರ ಕೂರುತ್ತೆ ಫ್ರೆಂಡ್ಸ್ ನೋಡಿ, ಈ ಥರ ಕೂರುತ್ತೆ. ಇಲ್ಲಿ ಈ ಥರ ಬರುತ್ತೆ. ಇದು ವೇರ್ ಮಾಡಿದಾಗಲೇ ಗೊತ್ತಾಗೋದು. ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಅಷ್ಟು ಗೊತ್ತಾಗಲ್ಲ. ಇದೆಲ್ಲ ಮಿಕ್ಕಿದೆಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್. ಇದಾಗಿರ್ಬೋದು, ನೆಕ್ಕು ನೋಡಿ ಎಲ್ಲ ಕ್ಲೀನಾಗಿ ಬಂತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ. ಯಾರ್ಯಾರು ದಯವಿಟ್ಟು ನಾಳೆ ನೋಡಿ ಏನಂತಂದರೆ ನೆಕ್ಸ್ಟ್ ವಿಡಿಯೋ ನೋಡಿ. ಯಾಕಂದರೆ ಮಿಷಿನ್ ತೆಗೆದುಕೊಂಡಿರೋರೆಲ್ಲ ಪ್ರಾಬ್ಲಮ್ ಹೇಳ್ತಾ ಇದ್ದೀರಾ, ಬಟ್ಟೆ ಮುಂದಕ್ಕೆ ಒಂಥರ ಕುಪ್ಪೆ ಹಿಡ್ಕೊಂಡಂಗೆ ಆಗ್ತಾಯಿತೆ, ಇದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತ, ಏನೋ ಮುಂದಕ್ಕೆ ಮೂವ್ ಆಗ್ತಾ ಇಲ್ಲ, ಬಟ್ಟೆ ಎಲ್ಲ ಹಂಗಂಗೆ ಹಿಂಗೆ ಹಿಡ್ಕೊಂತೈತೆ ಅಂತ. ಅದಕ್ಕೆ ನಾನು ಸೊಲ್ಯೂಷನ್ ಹೇಳ್ತೀನಿ, ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ದಯವಿಟ್ಟು ಆ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.